ನಾನಿದ್ದೀನಿ ಇವತ್ತು ಜಗತ್ತಿನಲ್ಲಿರುವಂತ ಅತಿ ದೊಡ್ಡ ಮಾಲ್ ನಲ್ಲಿ. ಜಗತ್ತಿನಲ್ಲಿರುವ ಅತಿ ದೊಡ್ಡ ಮಾಲ್ ಎಲ್ಲಿದೆ ಅಂದ್ರೆ ದುಬೈಯಲ್ಲಿದೆ. ನಾವು ರಸ್ತೆಯಲ್ಲಿ ಬರುವಾಗ ಈ ಕಡೆನೂ ದುಬೈ ಮಾಲ್, ಆ ಕಡೆನೂ ದುಬೈ ಮಾಲ್, ಹಿಂದೆನೂ ದುಬೈ ಮಾಲ್. ಸೊ ದುಬೈ ಮಾಲ್ ಮುಗಿತಾನೆ ಇಲ್ಲ ಅಷ್ಟು ದೂರ. ಅಂಡ್ ಇಡೀ ಮಾಲ್ ಸುತ್ತೋದಕ್ಕೆ 3 ದಿನ ಬೇಕಾಗತ್ತಂತೆ ನಮ್ಗೆ. ಹಾಗಂತ ನಮ್ ಡ್ರೈವರ್ ಹೇಳಿದ್ರು. ಅವ್ರು 15 ವರ್ಷದಿಂದ ಇಲ್ಲಿದ್ದಾರೆ, ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್, ಎಲ್ಲ ರಿಚ್ ಬ್ರ್ಯಾಂಡ್ಸ್, ಲಕ್ಸುರಿ ಬ್ರ್ಯಾಂಡ್ಸ್ ಇಲ್ಲಿದೆ. ಬಟ್ ಈಗ ನಾವು ದುಬೈ ಮಾಲ್ಗೆ ಶಾಪಿಂಗ್ ಮಾಡಕ್ ಬಂದಿಲ್ಲ, ಮತ್ತೆ ಪ್ರಪಂಚದ ಅತಿ ಎತ್ತರವಾದ ಕಟ್ಟಡವನ್ನ ನೋಡಕ್ ಬಂದಿದೀವಿ. ಅದ್ ಯಾವ್ದು ಅಂದ್ರೆ ನನ್ನ ಹಿಂದೆ ಕಾಣಿಸ್ತಾ ಇರುವಂತ ಬುರ್ಜ್ ಖಲೀಫಾ. ದುಬೈ ಮಾಲ್ ಒಳಗಡೆಯಿಂದಾನೆ ಹೋಗ್ಬೇಕು ಅಲ್ವಾ? ಸೊ ಆದಿ ಆಲ್ರೆಡಿ ಬಂದಿದ್ದಾರೆ ಒಂದ್ಸತಿ, ಬಟ್ ನನ್ಗಿದೆ ಫಸ್ಟ್ ಟೈಮ್ ಬಂದಿರೋದು. ಸೊ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಅನ್ನ ನೋಡೋದಕ್ಕೆ ನಾವು ಬಂದಿದ್ದೀವಿ. ಅಂಡ್ ಟಿಕೆಟ್ ತಗೊಂಡಿದೀವಿ ನಾವು. ಮುಂಚೆನೆ ಟಿಕೆಟ್ ತಗೊಂಡು ನಮ್ಮ ಸ್ಲಾಟ್ ನ ರೆಡಿ ಮಾಡ್ಕೊಂಡಿದ್ವಿ. ಅದಕ್ಕೆ ಸನ್ಸೆಟ್ ನೋಡೋದಂದ್ರೆ ತುಂಬಾ ಇಷ್ಟ. ಸನ್ಸೆಟ್ ನೋಡೋದಕ್ಕೆ ಪರ್ಫೆಕ್ಟ್ ಟೈಮ್ಗೆ ಕರೆಕ್ಟ್ ಆಗಿ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟು ಜನ ಬಂದಿದ್ದಾರೆ ಇಂಡಿಯಾದಿಂದ ಅಂತ ಒಂದು ಎಕ್ಸಾಂಪಲ್ ಆಯ್ತಾ. ಒಂದು ದೊಡ್ಡ ಗ್ರೂಪು. ಜಸ್ಟ್ ವೇಟ್. ನೋಡಿ, ಲಿಫ್ಟಿಂದ ಆಚೆ ಬರ್ತಾ ಇರೋರೆಲ್ಲ ಒಂದು ಗ್ರೂಪು. ಇವರೆಲ್ಲ ಒಂದು ಮದುವೆಗೆ ಬರೋಷ್ಟು ಜನ ಬಂದಿದ್ದಾರೆ ಇಲ್ಲಿ ದುಬೈ ಮಾಲ್ಗೆ. ದುಬೈ ಮಾಲ್ ಫೌಂಟೇನ್ ಬರುತ್ತಲ್ಲ ಅದು ಆ ಜಾಗ. ಆ್ಯಂಡ್ ಇಲ್ಲಿಂದ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಕಾಣುತ್ತೆ. ಆ್ಯಂಡ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕೂಡ ಅದು ಮೇಲಕ್ಕೆ ಹೋಗ್ತೀವಿ. ಅಲ್ಲಿಂದ ಹೇಗೆ ದುಬೈ ಕಾಣುತ್ತೆ ಅಂತ ನೋಡೋದಕ್ಕೆ ವೆರಿ ಎಕ್ಸೈಟೆಡ್. ಬಟ್ ಜನ ಸಿಕ್ಕಾಪಟ್ಟೆ ಬಂದಿದ್ದಾರೆ, ತುಂಬಾ ಜನ ಇದ್ದಾರೆ ಅಪ್ಪ. ಟಿಕೆಟನ್ನು ಏನಾದರೂ ನೀವು ಪ್ರೀ ಬುಕ್ ಮಾಡಿಲ್ಲ ಅಂದರೆ ಕೌಂಟರ್ ಇರುತ್ತೆ ನಿಮಗೆ, ಅಲ್ಲಿ ಟಿಕೆಟ್ಸನ್ನು ಪರ್ಚೇಸ್ ಮಾಡ್ಬೋದು. ಬಟ್ ಎಷ್ಟು ಕ್ಯೂ ಇದೆ ನೀವೇ ನೋಡ್ತಾ ಇದ್ದೀರಾ. ಆ್ಯಂಡ್ ಅಟ್ ದ ಟಾಪ್ ಅನ್ನೋ ಒಂದು ಲಾಂಜ್ ಒಳಗಡೆ ನೀವು ಹೋಗಬೇಕಾಗತ್ತೆ. ಟಿಕೆಟ್ಸ್ ಎಲ್ಲ ತೋರಿಸಾಯ್ತು, ಇವಾಗ ಕ್ಯೂನಾಗ ಹೋಗ್ತಾ ಇದ್ದೀವಿ. ಈ ಲಾಂಜ್ನ ಅಟ್ ದ ಟಾಪ್ ಅಂತ ಕರೀತಾರೆ. ದುಬೈ ಮಾಲ್ನ ಗ್ರೌಂಡ್ ಫ್ಲೋರ್ನಲ್ಲಿದೆ. ಸೊ ಇಲ್ಲಿಂದನೇ ಬುರ್ಜ್ ಖಲೀಫಾ ಎಂಟ್ರಿ ಸಿಗೋದು. ಸೊ ಹೋಗೋಣ ಬನ್ನಿ, ಕ್ಯೂ ಇದೆ. ಕಲೆಕ್ಟ್ ಮಾಡಿದ್ದೀವಿ. ಓಕೆ, ತೋರಿಸು ಟಿಕೆಟ್ಸು. ಇಲ್ಲೆಲ್ಲ ಚೆಕ್ ಇನ್ ಆಗ್ತಾ ಇದೆ. ಚೆಕ್ ಇನ್ ಆಗಿ ಒಳಗಡೆ ಬಂದ್ರೆ ಈ ತರ ಮಿನಿ ಬುರ್ಜ್ ಖಲೀಫಾ, 3D ಮಿನಿ ಬುರ್ಜ್ ಖಲೀಫಾ. ಒಳಗಡೆ ಹೋಗುವಾಗ ನಮಗೆ ಬುರ್ಜ್ ಖಲೀಫಾ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಇರುವಂಥ ವಾಲ್ಸ್ಗಳು ಕಾಣುತ್ತೆ. ಜನ ತುಂಬ ಇರೋದ್ರಿಂದ ನಾವೆಲ್ಲೂ ತಡ ಮಾಡೋಂಗಿಲ್ಲ ಅಲ್ವಾ, ಹೋಗ್ತಾ ಇರಬೇಕು. ಅದಾದಮೇಲೆ ನಾವು ವರ್ಲ್ಡ್ಸ್ ಫಾಸ್ಟೆಸ್ಟ್ ಲಿಫ್ಟ್ ಒಳಗಡೆ ಹೋಗ್ತೀವಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಫಾಸ್ಟಾಗಿ ಫ್ಲೋರ್ಸ್ಗಳು ಹೋಗ್ತಾ ಇದೆ ಅಂತಂದರೆ, ನಾವು 123rd ಫ್ಲೋರಿಗೆ ಕೇವಲ ಐ ಥಿಂಕ್ 1 ನಿಮಿಷದ ಒಳಗಡೆ ಹೊಟ್ಟೋಗಿರ್ತೀವಿ ಅನಿಸುತ್ತೆ. ಎಲ್ಲೋ ರಾಕೆಟಲ್ಲಿ ಹೋಗ್ತಾ ಇರೋ ಥರ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ನಮಗೆ ಫೀಲ್ ಆಗುತ್ತೆ ಆ ವರ್ಲ್ಡ್ಸ್ ಫಾಸ್ಟೆಸ್ಟ್ ಲಿಫ್ಟ್ ಒಳಗಡೆ ಗ್ರಾವಿಟಿ ಎಗೇನ್ಸ್ಟ್ ನಾವು ಮೂವ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಫೀಲ್ ಆಗುತ್ತೆ. ಆ್ಯಂಡ್ ಒಂದೇ ಬ್ಯಾಚನ್ನ ಈ ಲಿಫ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ವೆರಿ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ನಾವು ಹೋಗಿದ್ದಿನ ಎಷ್ಟು ಜನ ಇದ್ದಾರೆ ನೀವೇ ನೋಡ್ತಾ ಇದ್ದೀರಾ ವೀಡಿಯೋನಲ್ಲಿ. ಆ್ಯಂಡ್ ಎಲ್ರಿಗೂ ಕೂಡ ಬ್ಯಾಚ್ ವೈಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ರೆಡಿ ನಾವು 100 ಫ್ಲೋರ್ ದಾಟ್ಬಿಟ್ವಿ. ಆ್ಯಂಡ್ 123rd ಫ್ಲೋರ್ನಲ್ಲಿ ನಾವು ಇಳ್ಕೋಬೇಕಾಗತ್ತೆ. ಮೋಸ್ಟ್ ಪ್ರಾಬಬ್ಲಿ ನಮ್ಮ ಲಿಫ್ಟಲ್ಲಿ ಒಂದು 10ರಿಂದ 15 ಜನ ಇದ್ವಿ ಅನಿಸುತ್ತೆ. ಸೊ ಫೈನಲಿ 123rdಗೆ ಲಿಫ್ಟ್ ಬಂದು ಇಳೀತು. ಬಟ್ ನಾವು 124ಗೆ ಹೋಗಬೇಕಾಗತ್ತೆ ಇನ್ನೊಂದು ಲಿಫ್ಟ್ನಲ್ಲಿ. ಕಿವಿಯೆಲ್ಲ ಬ್ಲಾಕ್ ಆಗಿಬಿಡ್ತು ನನಗೆ. ಒಂಥರ ಗ್ರಾವಿಟಿಗೆ ಹಿಂಗೆ ರಾಕೆಟಲ್ಲಿ ಹೋದಂಗೆ ಹೋಗ್ತೀವಿ ಅನ್ಸುತ್ತೆ ಆ ಸ್ಪೀಡಲ್ಲಿ. ಮೇ ಬಿ ದಟ್ಸ್ 154ಗೆ ಹೋಗ್ತಾ ಇದೀವಿ ಈಗ. ತೆಗೆದ ತಕ್ಷಣ ಜನಗುಳಿ ಅಷ್ಟೇ, ಯಾವ ವ್ಯೂನೂ ಇಲ್ಲ. ಈಗ ಬ್ಯಾಚ್ ವೈಸ್ ಹೌದು ಬಿಡ್ತಾ ಇದ್ದಾರೆ. ಏನು ಕಾಣಿಸ್ತಾನೆ ಇಲ್ವಲ್ಲ. Single line to the right side, everyone. How many were together? 2. Very wise. ಏನು ಕಾಣಿಸ್ತಾನೆ ಇಲ್ವಲ್ಲೋ. God, I don't know. ಬಾ, ಇದೆ. No view, shit. ಕಾಣಿಸ್ತಿದ್ಯಾ? ಅಲ್ಲಿರೋದು ಜನರು, ನಾವಿರೋದು
ಓಪನ್ ಆಯ್ತು. ಓ ವಾವ್, ಬೇರೆ ಕಡೆಯಿಂದ ನೋಡೋಣ. ಸನ್ಸೆಟ್ ಆಗ್ತಾ ಇದೆ ನೋಡಿ, ಇವಾಗ ಸನ್ ಬಂತು. ಐ ಥಿಂಕ್ ಕಮ್ ದಿಸ್ ಸೈಡ್. ಅದು ಇಲ್ಲೇ ಕಾಣಿಸ್ತಾ ಇದೆ ಇವಾಗ ನೋಡು, ಸಕ್ಕತ್ತಾಗಿದೆ. ಹೌದು, ಇದು ಬಿಲ್ಡಿಂಗ್ ನ ತಳ್ಕೊಂಡು ಹೋಗ್ತಾ ಇದೆ ಕ್ಲೌಡ್ಸ್ ಗಳೆಲ್ಲ. ಏನ್ ಸನ್ಸೆಟ್ ನೋಡ, ಬಟ್ ಮತ್ತೆ ಬಂತು ಸನ್ನು, ಚೂರ್ ಬರತ್ತೆ, ಚೂರ್ ಹೋಗತ್ತೆ. ಆಫ್ ಮಾಡಿ ಇಟ್ಕೊಳ್ತೀಯ ಹಿಂಗೆ. ಇಲ್ಲಿ ನೋಡಿ ಜನಗಳು. ಬಾಯ್. ಜನಗಳು ಕೂತಿರೋದು ನೋಡಿ, ಸಖತ್ ಜನಗಳು. ಏನು ಕಾಣಿಸ್ತಿಲ್ಲ ಬಿಡು. ಬ್ಯಾಡ್ ವೆದರ್ ಇದ್ದಿದ್ದರಿಂದ ನಮಗೆ ಏನೂ ಕೂಡ ವ್ಯೂ ಕಾಣಿಸಿಲ್ಲ, ಬಟ್ ಪರವಾಗಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಕ್ಲೌಡ್ಸ್ ಮೂವ್ ಆದಾಗ ನೋಡ್ತಾ ಇದ್ವಿ. ಆ್ಯಂಡ್ ಇವಾಗ ಮತ್ತೆ 123rd ಫ್ಲೋರಿಗೆ ಹೋಗ್ತಾ ಇದ್ವಿ. ನಾನು ಏನು ಹೇಳಬೇಕು ಅಂದರೆ, ನಂತರ ಯಾರೂ ಹೈ ಹೀಲ್ಸ್ ಹಾಕ್ಕೊಂಡು ಇಷ್ಟೊಂದು ಓಡಾಡೋ ಕಡೆ ಬರಬೇಡಿ ಟ್ರಿಪ್ಗಳಿಗೆ. ನಾನಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ, ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ ಅನ್ಸುತ್ತೆ. 123rd ಹೋದ್ವಿ. ಸಿಕ್ಕಾಪಟ್ಟೆ ಫಾಗ್ ಆಗಿಬಿಟ್ಟು ವೆರಿ ಬ್ಯಾಡ್ ಡೇ ನೋಡಿ, ಏನು ಕಾಣಿಸ್ತಾ ಇಲ್ಲ ನನಗೆ. ಈಗ ನೀವು ನೋಡ್ತಾ ಇರ್ಬೋದು, ನಾನು 124th ಫ್ಲೋರಿಗೆ ಬಂದಿದ್ದೀನಿ. ಕೆಳಗಡೆ ಏನಂದ್ರೆ ಏನು ವ್ಯೂ ಕಾಣಿಸ್ತಾ ಇಲ್ಲ ನಮಗೆ. ಪಾಸಿಂಗ್ ಕ್ಲೌಡ್ ಥರ 1 ಸೆಕೆಂಡಿಗೆ ಕ್ಲೌಡ್ ಪಾಸ್ ಆಗುತ್ತೆ, ಬಟ್ ದೆನ್ ದ ಸೇಮ್ ಸಿಚುವೇಶನ್. ವೆರಿ ಬ್ಯಾಡ್ ಡೇ. ಜನ ಜಾಸ್ತಿ ಆಗಿದ್ದಾರೆ ವೀಕೆಂಡ್ ಅಂತ ಮೋಸ್ಟ್ ಪ್ರಾಬಬ್ಲಿ. ಅನ್ಫಾರ್ಚುನೇಟ್ಲಿ ನಾವು 10 ಸೆಕೆಂಡು ಪಾಸ್ ಆದಾಗ ನೋಡಂಗಾಯ್ತು ಅಷ್ಟೇ. ಇಲ್ಲೇನು ಕಾಣಿಸ್ತಾ ಇಲ್ಲ. ಖಲೀಫಾ ಟಾಪ್ ಕಾಣಿಸ್ತಾ ಇಲ್ಲ. ಕೆರೆ ಸೀದಾ ನೋಡಿದ್ರ 125th ಫ್ಲೋರ್ ಅಷ್ಟೇ ಕಾಣಿಸ್ತಿಲ್ಲ. ಏನು ಕಾಣಿಸ್ತಾ ಇಲ್ಲ. ಮಧ್ಯಾಹ್ನ ಎಲ್ಲ ಸಂಜೆ ನಾನು ಮುಗಿಸ್ಕೊಂಡು ಫೌಂಟೇನ್ ಶೋ ಹೋಗೋಣ, ಅದನ್ನಾದ್ರೂ ನೋಡ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಇವಾಗ. ಜನಗಳನ್ನ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ. ಜನ ಹೆಂಗಿದ್ದಾರೆ ಆದಿಶೇಷ್? ಕ್ರೌಡ್ ಜಾತ್ರೆನೇ ಆಗಿರೋದಿಲ್ಲ. ಫೌಂಟೇನ್ ಎಲ್ಲ ನೋಡಾದ್ಮೇಲೆ ತುಂಬ ಹೊತ್ತಲ್ಲೇ ಕೂತಿದ್ವಿ. ಆ್ಯಂಡ್ ಬುರ್ಜ್ ಖಲೀಫಾನ ದೂರದಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೈಟ್ ಆದರೆ ಸಾಕು, ಬುರ್ಜ್ ಖಲೀಫಾ ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಡಿಫ್ರೆಂಟ್ ಮ್ಯೂಸಿಕ್ಸ್ ಇರುತ್ತೆ. ಆ್ಯಂಡ್ ದುಬೈ ಮಾಲ್ ಅಂತೂ ಕಂಗೊಳಿಸ್ತಾ ಇರುತ್ತೆ ಲೈಟಿಂಗ್ಸಲ್ಲಿ. ಆ್ಯಂಡ್ ಇದು ಕೂಡ ನೋಡಿ, ದುಬೈ ಮಾಲ್ ರೀಜನ್ ಏನಿದೆಯಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಕೆಲವು ಜನ ಹಾಗಾಗಿನೇ ಬುರ್ಜ್ ಖಲೀಫಾಗೆ ನೈಟ್ ಟಿಕೆಟನ್ನು ತೊಗೊಂಡು ಹೋಗ್ತಾರೆ, ಸೊ ಅಲ್ಲಿ ಮೇಲಿಂದ ಲೈಟಿಂಗ್ಸ್ನೆಲ್ಲ ನೋಡೋದಕ್ಕೆ ಅಂತ. ಸೊ ಬುರ್ಜ್ ಖಲೀಫಾನ ನೋಡಿದ್ವಿ, ಅಲ್ಲಿ ಎಷ್ಟು ಮೋಡ ಕವಿದಿದೆ ನೋಡಿ, ಮೋಡಗಳು ಹೆಂಗಿದೆ ಅಂತ. ಇಷ್ಟೇಪ್ಪ. ಥ್ಯಾಂಕ್ ಯು ಸೋ ಮಚ್.